ಏನಿಲ್ಲ, ಇವತ್ತು ಚಂದ್ರಶೇಖರ್ ಅವರ ಏನು ಈ ಥರ ಇದಾಯಿತು, ಅವ್ರ ಮನೆಗೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಪರ್ಸ್ನಲ್ಲಾಗಿ ಹೋಗಿ ಸಾಂತ್ವನ ಹೇಳಿ, ಪ್ಲಸ್ ಅವ್ರಿಗೆ ಯಾವ ರೀತಿ ನಾವು ಸಹಕಾರ ಮಾಡೋದು ಒಂದು ಭಾಗ ಆದರೆ, ಇನ್ನೊಂದು ಏನು ನ್ಯಾಯಬದ್ಧವಾಗಿ ಇನ್ವೆಸ್ಟಿಗೇಷನ್ ಏನು ಮಾಡಬೇಕು ಸರ್ಕಾರ ಅದನ್ನು ಮಾಡುತ್ತೆ ಅಂತೇಳಿ ಹೇಳಿ ಅಂತ ಹೇಳಿದರು. ಮಾನ್ಯ ಮುಖ್ಯಮಂತ್ರಿಗಳು ಡೆಲ್ಲಿಯಿಂದನೇ ಫೋನ್ ಮಾಡಿ ಆ ನಿಟ್ಟಿನ ಮೇಲೆ ನಾವು ಬಂದಿದ್ದೀವಿ. ನಾನು ಕೂಡ ಆ ಮಾತನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇನ್ವೆಸ್ಟಿಗೇಷನ್ ಆಗಬಾರ್ದು ಕೆಲಸತಿ, ಇದನ್ನೆಲ್ಲ ದುಃಖ ತುಂಬಕ್ಕಾಗಲ್ಲ. ಆದರೆ ಇಂಥ ವಿಚಾರಗಳಾದ ತಕ್ಷಣ, ಇಂಥ ಘಟನೆಗಳಾದ ತಕ್ಷಣ ಸರ್ಕಾರದ ಕರ್ತವ್ಯ ಏನಿದೆ, ಆಸ್ ಎ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ನನ್ನ ಕೆಲಸ ಏನಿದೆ ಅದನ್ನು ನಾನು ಜವಾಬ್ದಾರಿಯುತವಾಗಿ ತಗೊಂಡು ಅವರಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ತ್ವರಿತ ರೀತಿಯಲ್ಲಿ ಸ್ಟಾರ್ಟ್ ಆಗಿದೆ. ಅದನ್ನು ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ನಾನು ಕೂಡ ಅವ್ರಿಗೆ ಮನವಿ ಮಾಡಿದ್ದೀನಿ. ಅವ್ರ ಕೆಲಸದಲ್ಲಿ ಇರಬೇಕಾದ್ರೆ ಈ ಥರ ಘಟನೆಗಳು ಆಗಿರೋದ್ರಿಂದ ಸರ್ಕಾರದ ವತಿಯಿಂದ ಯಾವ ರೀತಿ ನಾವು ಸಹಕಾರ ಮಾಡ್ಬೋದು ಅದನ್ನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರನೂ ನೀವು ಬನ್ನಿ, ನಾನೇ ಕರ್ಕೊಂಡು ಹೋಗ್ತೀನಿ. ವೈಯಕ್ತಿಕವಾಗಿ ನಾವೆಲ್ಲ ಸ್ನೇಹಿತರೆಲ್ಲ ಸೇರಿ ಸಹಕಾರ, ಪಾಪ ಗಂಡು ಮಕ್ಕಳು ಇದ್ದಾರೆ, ಒಬ್ಬರು ಡಿಗ್ರಿ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ತಾಯಿದ್ದಾರೆ, ಇನ್ನೊಬ್ಬರು ಏರೋನಾಟಿಕಲ್ SSLC ಮುಗಿಸಿ ಏನೋ ಸೇರ್ಕೊಂಡಿದ್ದಾರೆ ಅಂಥೇಳಿ. ನೋಡೋಣ, ಅದು ಒಂದು ಕಡೆಗೆ. ಬಟ್ ಆ ಸ್ಥಾನನ ತುಂಬತಕ್ಕಂಥದ್ದು, ಆ ದುಃಖ ತುಂಬತಕ್ಕಂಥದ್ದು, ಪಾಪ ಅವ್ರು ಹೇಳ್ಕೊಂಡ್ರು 25 ವರ್ಷದಿಂದ ಜೊತೆಗಿದ್ದು ಯಾವತ್ತೂ ಕೂಡ ಒಳ್ಳೆಯವರು ಅವರು ಅಂತೇಳಿ ಹೇಳ್ತಾರೆ. ನೋಡೋಣ, ನನ್ನ ಕಡೆಯಿಂದ ಏನೇನು ಕೆಲಸ ಆಗಬೇಕು ಅದನ್ನು ನಾನು ಮಾಡ್ತೀನಿ, ಅವ್ರಿಗೆ ಸಹಕಾರ ಮಾಡ್ತಕ್ಕಂಥದ್ದು. ಮಾನ್ಯ ಮುಖ್ಯಮಂತ್ರಿ ಇಲ್ಲ ನಾನು ವಿಚಾರಗಳನ್ನು ಘಟನೆ ಅದನ್ನೆಲ್ಲ ಹೇಳೋದಕ್ಕೆ ತಪ್ಪಾಗ್ತದೆ. ಯಾಕೆಂದರೆ ಇನ್ವೆಸ್ಟಿಗೇಷನ್ಗೆ ಹೋಗಿರೋದ್ರಿಂದ ಅದು ಇನ್ವೆಸ್ಟಿಗೇಷನ್ ಮಾಡಲಿ, ಅವ್ರಿಗೆ ನ್ಯಾಯ ದೊರಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಹೇಳೋದಕ್ಕೂ ನನ್ನ ಮನಸ್ಸಿಗೆ ಬೇಜಾರು. ಯಾಕೆಂದರೆ ಇಂಥ ಘಟನೆಗಳೇ ಫಸ್ಟ್ ಆಗಬಾರ್ದು. ಇದೆಲ್ಲ ಆದಮೇಲೆ ಏನು ಮಾಡ್ತೀರಾ ಅನ್ನೋದು ಬಂದ್ಬಿಡ್ತದೆ. ಆದರೆ ಆಗಿರೋದ್ರಿಂದ ಮುಂದುವರೆದ ಭಾಗನ ನನ್ನ ರೆಸ್ಪಾನ್ಸಿಬಿಲಿಟಿ ಏನಿದೆ ಅದನ್ನು ನಾನು ಮುಂದುವರ್ಸ್ಕೊಂಡು ಸಚಿವರು ರಾಜೀನಾಮೆ ಕೇಳ್ತಿದ್ದಾರೆ. ನೋಡಿ, ಇದಕ್ಕೆಲ್ಲ ನಾನು ಚರ್ಚೆಗೆ ಹೋಗೋದಿಲ್ಲ. ಯಾರ್ಯಾರು ತಪ್ಪಿದೆ ಅವರಿಗೆಲ್ಲ ಶಿಕ್ಷೆ ಆಗಬೇಕು ಅಷ್ಟೇ ಹೇಳ್ಬೋದು. ನಾನು ಅದನ್ನು ರಾಜೀನಾಮೆ ಕೇಳ್ಬಿಡೋದು, ಬೇರೆ ಬೇರೆ ವಿಚಾರಕ್ಕೆ ಕೇಳ್ಕೊಂಡು ನಾನು ಆ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಇಲ್ಲಿ. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಅವರೆಲ್ಲ ತೀರ್ಮಾನ ಮಾಡ್ತಾರೆ, ಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ಆಮೇಲೆ ಮಂತ್ರಿಗಳು ಕೂಡ ಹೇಳಿದ್ದಾರೆ, ನಾನು ಯಾವುದೇ ಥರದ ಆದೇಶ ಮಾಡಿಲ್ಲ. ನಾನು ನೋಡಿದೆ ಅದನ್ನು ಫುಲ್ಲು, ಅವರು ನಿಮ್ಮ ಮಾಧ್ಯಮದ ಮೂಲಕ. ನಾನು ಆ ಥರ ಯಾವ ಥರನೂ ಯಾರೂ ಮಾಡೋಕ್ಕಾಗೋದಿಲ್ಲ. ಆದ್ರೂ ಈ ಸಾವಿಗೆ ನ್ಯಾಯನ ಕೊಡ್ತಕ್ಕಂಥ ಕೆಲಸ ಆಗ್ತದೆ ನನಗೆ, ಅದು ನನ್ನ ಡ್ಯೂಟಿ ಆಗ್ತದೆ. ಅದನ್ನು ನಾನು ಏನಿದೆ ಅದನ್ನು ಮಾಡ್ತೀನಿ. ಸರ್, ಪರಿಹಾರ ಮತ್ತು ಅನುಕಂಪದ ಮೇಲೆ ನೋಡೋಣ, ಅದನ್ನು ಈಗ ನೆಕ್ಸ್ಟ್ ತೊಗೊಳ್ಬೇಕು. ಅದನ್ನ ದಟ್ಸ್ ವಾಟ್ ಐ ಹ್ಯಾವ್ ಟೋಲ್ಡ್. ಅದನ್ನು ಕಾನೂನು ರೀತಿಯಲ್ಲಿ ಯಾವ ರೀತಿ ಅವ್ರಿಗೆ ಸಹಕಾರ ಮಾಡ್ಬೋದು ಮಾಡೋಣ. ವೈಯಕ್ತಿಕವಾಗೂ ಕೂಡ ಮಾಡೋದು, ನಾವೆಲ್ಲ ಸ್ನೇಹಿತರೆಲ್ಲ ಮಾಡ್ತೀವಿ. ಎಲ್ಲೊಂದು ಕಡೆ ಇದು ಭ್ರಷ್ಟಾಚಾರ, ಈ ಒಂದು ಎಲ್ಲವೂ ಎಲ್ಲ ಸರ್ಕಾರಕ್ಕೆ ಮುಜುಗರ ತರುತ್ತಾ? ನೋಡಿ, ಯಾವುದೇ ಸಾವು ಯಾವುದೇ ಕುಟುಂಬದಲ್ಲಿ, ಯಾವುದೇ ವ್ಯಕ್ತಿಗೆ, ಯಾವುದೇ ಸಂದರ್ಭದಲ್ಲಿ ತಪ್ಪು ಮಾಡಿಯೋ ಒಳ್ಳೇದು ಮಾಡಿಯೋ ಏನೇ ಮಾಡಿದ್ರು ದುಃಖನೇ. ಅಲ್ಲ ಸರ್, ಸಾವಲ್ಲ. ಹೇಳ್ತೀನಿ ನಿಗಮದಲ್ಲಿ ಅಲ್ಲ ಹೇಳ್ತೀನಿ ಸಾವಾದಾಗ ದುಃಖನ. ಆ ಸಂದರ್ಭದಲ್ಲಿ ಅದನ್ನು ರಾಜಕೀಯವಾಗಿ ಬಳಸಿ ಅದನ್ನು ಮಾತೆತ್ತಿದ್ರೆ ಇಲ್ಲ ರಾಜೀನಾಮೆ ಕೊಡಿ, ಮಾತೆತ್ತಿದ್ರೆ ಭ್ರಷ್ಟಾಚಾರ ಆಯ್ತು. ಈ ಗ್ಯಾರಂಟಿ ಎಲ್ಲ ಕೊಡ್ತಾ ಇದೀವಲ್ಲ, ಅದೆಲ್ಲ ಭ್ರಷ್ಟಾಚಾರದ ಹಣದಿಂದನೇ ಹೋಗ್ತಾ ಇದೆ. ಏನು ಮಾತಾಡ್ತಾ ಇದ್ದಾರೆ ಇವರು? ಭ್ರಷ್ಟಾಚಾರ ಕಮ್ಮಿ ಆಗಿದೆ, ಯಾಕೆಂದ್ರೆ ಹೋಗ್ತಾ ಇಲ್ಲ. ಇದನ್ನು ಮಾತಾಡಬೇಕಲ್ಲ. ನೀವು ಮಾಧ್ಯಮದವ್ರು ಹಾಕಿ, ಅದರೊಳಗೆ ಯಾವನ್ ಕಮಿಷನ್ ತಗೊಂಡ್ರಂತೆ. ಸುಮ್ಮನೆ ಎಲ್ಲದಕ್ಕೂ ರಾಜಕೀಯ ಬಣ್ಣ ಬಳಸಿ ಏನೋ ಒಂದು ಸ್ವಾರ್ಥದ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಹಗುರವಾಗಿ, ಅದು ತಪ್ಪಾಗ್ತದೆ. ಒಂದು ಜವಾಬ್ದಾರಿಯುತವಾಗಿರ್ತಕ್ಕಂಥ ಆಯ್ಕೆ ಆಗಿರ್ತಕ್ಕಂಥ ಒಂದು ಸರ್ಕಾರ ಇದೆ, ಜನರ ಆಶೀರ್ವಾದದ ಮೇಲೆ ಆಗಿದೆ, ಯಾವುದೋ ಬಿಸ್ನೆಸ್ ಮಾಡೋದಿಲ್ಲ, ವಿಶ್ವಾಸದ ಮೇಲೆ. ಹೇಳಿದ ತಕ್ಷಣ ಅವ್ರು ಹೇಳಿದಕ್ಕೆಲ್ಲ ಉತ್ತರ ಕೊಡೋದಕ್ಕೂ ನಾವಿಲ್ಲ ಇಲ್ಲಿ. ಅವ್ರು ಹೇಳ್ತಾನೆ ಇರ್ತಾರೆ, ಅದಕ್ಕೆಲ್ಲ ಉತ್ತರ ಕೊಡೋದಕ್ಕಾಗೋದಿಲ್ಲ. ಇಲ್ಲೊಂದು ತಪ್ಪಾಗಿದ್ದು ಒಂದು ಘಟನೆ ಆಗಿದೆ, ಆ ಘಟನೆಗೆ ನ್ಯಾಯ ಕೊಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ, ನಮ್ಮ ಸರ್ಕಾರದ ಜವಾಬ್ದಾರಿ. ಅದನ್ನು ನಮ್ಮ ಮುಂಚೂಣಿಯಲ್ಲಿ ಇದ್ದು ನಾನು ಮಾಡ್ಕೊಡ್ತೀನಿ. ಇವರು 3 ಅಧಿಕಾರಿಗಳ ವಿರುದ್ಧ ಒಂದು ದೂರನ್ನು ಕೊಟ್ಟಿದ್ದಾರೆ, ಅದು ಇನ್ವೆಸ್ಟಿಗೇಷನ್. ನಾನು ಅಲ್ಲ ಅದು ಇನ್ವೆಸ್ಟಿಗೇಷನ್ನು, ಅಮಾನತ್ತು ಇವೆಲ್ಲ ಸ್ಟಾರ್ಟ್ ಆಗ್ತಾ 6 ಜನರಿಗೋ 3 ಜನರಿಗೋ ಅಂತ ಹೇಳಿ ನಾನು ಕೇಸ್ ಡೆಪ್ತ್ ಹೋಗೋದಿಲ್ಲ. ಇಲ್ಲಿ ಒಂದು ದುರಂತ ನಡೆದು ಹೋಗ್ಬಿಟ್ಟಿದೆ, ಘಟನೆ ನಡೆದೋಗಿದೆ. ಅದಕ್ಕೆ ನಾವು ಏನು ಮಾಡಬೇಕೋ ಆ ಜವಾಬ್ದಾರಿ ನಾನು ತಗೋಬೇಕು. ಓಕೆ, ಥ್ಯಾಂಕ್ ಯು.